ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ನಿನ್ನೆ ನಾವು ರೀಸನಿಂಗ್ ಗೆ ಸಂಬಂಧಿಸಿದಂತೆ ಬೇಸಿಕ್ ಕ್ಲಾಸ್ ಅನ್ನ ನೋಡಿದ್ವಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ, NTPC, ALP, SSC, GD, MTS, CHSL ವಿವಿಧ ಹುದ್ದೆಗಳಿಗೆ ಯೂಸ್ ಆಗುವ ರೀತಿ ಇವತ್ತು ನಾವು ಆಕೃತಿಗಳ ಎಣಿಕೆಯನ್ನ ನೋಡೋಣ. ಸ್ನೇಹಿತರೆ, ಇಲ್ಲಿ ಯಾವುದೇ ಒಂದು ಪರೀಕ್ಷೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ 1 ರಿಂದ 3 ಅಂಕ ಫಿಕ್ಸ್ ಈ ಟಾಪಿಕ್ ಮೇಲೆ ಬಂದೇ ಇರುತ್ತಾ. ಬನ್ನಿ ಸ್ನೇಹಿತರೆ, ಹಾಗಿದ್ದರೆ ಆಕೃತಿಗಳ ಎಣಿಕೆಯನ್ನ ಅಥವಾ ರೀಸನಿಂಗ್ ಕ್ಲಾಸ್ 2ನೇ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮೊದಲು ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರ ತಪ್ಪದೆ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಉಚಿತ ಮಾಹಿತಿ ಮತ್ತು ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತಾವ, ಆದಷ್ಟು ಹೋಗಿ ಜಾಯ್ನ್ ಆಗಿ. ಬನ್ನಿ, ಹಾಗಿದ್ರೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಸ್ನೇಹಿತರೆ, ಆಕೃತಿಗಳ ಎಣಿಕೆ ಇದು ರೀಸನಿಂಗ್ ಅಲ್ಲಿ ಇಂಪಾರ್ಟೆಂಟ್ ಟಾಪಿಕ್ ರೀ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಚೌಕದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆಯನ್ನ ಮಾಡ್ತಾವ. ಸ್ನೇಹಿತರೆ, ಚೌಕ ಅಂದರೆ ಇಲ್ಲಿ ನೋಡ್ಕೋರಿ, ಇಲ್ಲಿ ಎಲ್ಲಾ ಬಾಹುಗಳು ಚೌಕದಲ್ಲಿ ಸಮವಾಗಿ ಇರ್ತಾವ್ರಿ. ಇದಾಗಿರ್ಬೋದು, ಇದಾಗಿರ್ಬೋದು ಏನಿರ್ತಾವ, ಪ್ರತಿಯೊಂದು ಕೂಡ ಸಮವಾಗಿ ಇರ್ತಾವ. ನೆಕ್ಸ್ಟ್ ಇಂಪಾರ್ಟೆಂಟ್, ಇಲ್ಲಿ 4 ಕೋನಗಳು ಇರ್ತಾವ. ಎಲ್ಲೆಲ್ಲಿ ಇರ್ತಾವ? 1, 2, 3, 4 ಒಟ್ಟಾರೆಯಾಗಿ 4 ಕೋನಗಳು ಇರ್ತಾವ. ಪ್ರತಿ ಕೋನಗಳು 90 ಡಿಗ್ರಿ ಅಂತ ಸೇರಿತಾವ. ಒಟ್ಟಾರೆಯಾಗಿ ಒಳ ಕೋನಗಳ ಮೊತ್ತ 360 ಡಿಗ್ರಿ ಆಗಿರ್ತದ. ಸ್ನೇಹಿತರೆ, ಮಾಹಿತಿ ಬಂದು ಇದನ್ನ ಬೇಸಿಕ್ ಅನ್ನ ತಿಳ್ಕೊಂಡ್ರೆ ಮಾತ್ರ ನಿಮಗೆ ಮುಂದಿಂದು ಕ್ರ್ಯಾಕ್ ಮಾಡಕ ಈಸಿ ಆಗುತ್ತೆ ಅನ್ನೋ ಸಲುವಾಗಿ A to Z ಮಾಹಿತಿನ ತಿಳಿಸ್ಕೊಡ್ತೀವ್ರಿ. ವಿಡಿಯೋ ಸ್ಲೋ ಆದ್ರೂ ಪರವಾಗಿಲ್ಲ, ಬಟ್ ನಿಮಗೆ ಕಂಪ್ಲೀಟ್ ಒಮ್ಮೆ ನೋಡ್ಕೊಂಡ್ರೆ ಮತ್ತೆ ನೋಡಿಕೊಳ್ಳುವ ಅವಶ್ಯಕತೆ ಇರಲ್ಲ. ಸೊ ಅದಕ್ಕಾಗಿ ಪೆನ್ನ ಬುಕ್ಕ ತಗೋರಿ, ಒಂದ್ ಕಡೆ ಇದನ್ನ ಚಿತ್ರ ಹಾಕೋರಿ, ಇದನ್ನೆಲ್ಲ ಬರ್ಕೋರಿ. ಇದರಿಂದ ಮತ್ತೆ ನೀವು ರಿವಿಷನ್ ಮಾಡುವಾಗ ತುಂಬಾ ಉಪಯುಕ್ತ ಆಗ್ತದ ರೀತಿ. ಪ್ರತಿಯೊಬ್ರು ಕೂಡ ಪೆನ್ ಬುಕ್ ತಗೊಂಡ ರೀಸನಿಂಗ್ ಅನ್ನ ಅಟೆಂಡ್ ಮಾಡ್ಕೋರಿ. ಇಲ್ಲ ಅಂದ್ರೆ ನಮ್ಮ PDF ನೋಟ್ಸ್ ಅನ್ನ ತಗೊಂಡ್ರೆ ಈ ಎಲ್ಲ PDF ಕೂಡ ಕಳಿಸ್ತೇವೆ. ಇಲ್ಲಿ PDF ಮಾಹಿತಿ ಸಂಪೂರ್ಣ ಐತಿ, ನೋಡ್ಕೋರಿ. ಸ್ನೇಹಿತರೆ, ನೀವೇನಾದ್ರೂ RRB ಗ್ರೂಪ್ ಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇರ್ತಾವ. ಸಿಲೆಬಸ್ ಅಲ್ಲಿರೋ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ರೀ. GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್, ರೀಸನಿಂಗ್ ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗ್ತದೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕೋಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೋರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ GK ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರ್ತದೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ GK ಒಳಗೆ ಬರ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ GK ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರ್ಬೋದು, ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಯ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ನೋಡಿದ್ರಲ್ಲ ಸ್ನೇಹಿತರೆ, ಆ ನೋಟ್ಸ್ ಯಾರಿಗಾದ್ರೂ ಬೇಕಾಯ್ತಾ ಅದರಲ್ಲಿ GK ಆಗಿರ್ಬೋದು, ಮ್ಯಾಥಮೆಟಿಕ್ಸ್, ರೀಸನಿಂಗು, ಸೈನ್ಸ್ ಮತ್ತೆ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಸೇರಿಸಿ ನಮ್ಮ ಚಾನಲ್ ವೀಕ್ಷಕರಿಗೆ 200 ರೂಪಾಯಿಗೆ ನೀಡ್ತಾರೆ. ಸ್ಪೆಷಲ್ ಆಫರ್ ಐತಿ, ಮಿಸ್ ಮಾಡ್ಕೋಕ ಹೋಗ್ಬೇಡ್ರಿ. ಬನ್ನಿನ ಟಾಪಿಕ್ ಗೆ ಬರೋದಾದ್ರ ಸ್ನೇಹಿತರೆ, ಆಲ್ರೆಡಿ ಹೇಳಕತ್ತಿದ್ವಿ, ಇಲ್ಲಿ ಎಲ್ಲಾ ಬಾಹುಗಳು ಸಮ ಇರ್ತಾವ. 4 ಕೋನಗಳು ಇರ್ತಾವ. ಅದೇ ರೀತಿ 4 ಬಾಹುಗಳು ಇರ್ತಾವ. ಒಳ ಕೋನಗಳ ಮೊತ್ತ 360. ಪ್ರತಿ ಕೋನ 90 ಡಿಗ್ರಿ ಅಂತ ಕೂಡಿರ್ತದ. ಓಕೆ, ಇದರ ಸೂತ್ರ ಅಥವಾ ವಿಸ್ತೀರ್ಣ ಸೂತ್ರ A² ಆಗಿರ್ತದ. ಪ್ರತಿ ಬಾಹು ಸೇಮ್ ಇರೋದ್ರಿಂದ ಇಲ್ಲಿ ಮೇಲೆ ಏನಿರುತ್ತಲ್ಲ ಈ ಬಾಹು ಇದ್ದಂಗೆ ಇದು ಇರುತ್ತರಿ, ಇದು ಇದ್ದಂಗೆ ಇದು ರೀ. ಕಂಪ್ಲೀಟ್ ಆಗಿ ಇದು ಚೌಕ ಏನಿರುತ್ತಲ್ಲ ಸೇಮ್ ಇರುತ್ತ್ರಿ. ನೋಡಿದ್ರಿ, ಯಾವುದೇ ಒಂದು ಕ್ಲಾಸ್ ಅನ್ನ ಅಟೆಂಡ್ ಮಾಡಕತ್ತೀರಂದ್ರೆ ಈಗ ಚೌಕದ ಬಗ್ಗೆ ಮಾಡಕತ್ತೀವಿ ಅಂದ್ರೆ ಚೌಕದ ಬೇಸಿಕ್ ತಿಳ್ಕೊಂಡು ಆಮೇಲೆ ಮುಂದಕ್ಕೆ ಹೋದ್ರ ಮಾತ್ರದ ಅಂಡರ್ಸ್ಟ್ಯಾಂಡ್ ಆಗತ್ರಿ. ಚೌಕ ಅಂದ್ರೆ ಹೆಂಗಿರುತ್ತ, ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 1 ಸೆಂಟಿಮೀಟರ್ ಉದ್ದ, 1 ಸೆಂಟಿಮೀಟರ್ ಎತ್ತರ ಟೋಟಲ್ ಇದ್ದಾಗ ಮಾತ್ರದ ಚೌಕ ಆಗುತ್ತೆ. ಈಗ ನೋಡ್ರಿ, ಈಗ ಎತ್ತರ 1 ಸೆಂಟಿಮೀಟರ್ ಕೊಟ್ಟು ಅಗಲವನ್ನ ಏನಿದೆಯಲ್ಲ 3 ಸೆಂಟಿಮೀಟರ್ ಕೊಟ್ರ ಇದು ಆಯತ ಆಗ್ತದ್ರಿ. ಬಟ್ ಚೌಕ ಏನಿರ್ಬೇಕು, ಎಲ್ಲಾ ಬಾಹುಗಳು ಸೇಮ್ ಇರ್ಬೇಕ್ರಿ. ಇತ್ತು ಹಾಗಿದ್ರೆ
ಇನ್ನ RRB ಯಲ್ಲಿ ಬಂದಿರುವ ಕ್ವಶನ್ ಗಳನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ಇದು RRB ಗ್ರೂಪ್ ಡಿ, NTPC, ALP ಆಗಿರ್ಬೋದು, SSC, GD ಆಗಿರ್ಬೋದು, MTS ಆಗಿರ್ಬೋದು, CHSL ಗೂ ಕೂಡ ಯೂಸ್ ಆಗ್ತಾವ್ರಿ. ಸ್ಕಿಪ್ ಮಾಡದ ಕೊನೆವರೆಗೆ ನೋಡ್ಕೋರಿ. ಓಕೆ, ಇಲ್ಲೊಂದು ಟ್ರಿಕ್ಸ್ ಐತ್ರಿ. ಈ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ ನೋಡ್ರಿ. ಕೆಳಗಿನ ಚಿತ್ರದಲ್ಲಿ ಎಷ್ಟು ಬಾಹುಗಳಿವೆ ಅಂತ ಪ್ರಶ್ನೆ ರೀ. ಪ್ರತಿಯೊಂದು ಪ್ರಶ್ನೆಗೆ ಪ್ರತಿಯೊಂದು ಎಕ್ಸಾಂಪಲ್ ಗೆ ಇದ ಪ್ರಶ್ನೆ ರೀ. ಎಷ್ಟು ಬಾಹುಗಳಿರ್ತಾವ ಅಂತ ಕೇಳಿರ್ತಾರ್ರಿ. ಇಲ್ಲಿ ನೋಡಿ ಅವ್ರ ಏನ್ ಮಾಡ್ಯಾರ, ಒಂದು ದೊಡ್ಡ ಚೌಕ ತಗೊಂಡಾರ, ಹಿಂಗ ಹಾಕೊಂಡಾರ. ಇದರ ಮತ್ತೆ ಒಂದು ಅಡ್ಡಗೆರೆ ಹಾಕೊಂಡ್ರ, ಮತ್ ನಡುವಂತ ಹಾಕ್ಯಾರ. ಒಟ್ಟಾರೆಯಾಗಿ ಅವ್ರು ಎಷ್ಟು ಚೌಕ ಮಾಡ್ಯಾರಪ್ಪ ಅಂದ್ರೆ ಇಲ್ಲಿ ಈ ರೀತಿ ಒಂದರಾಗ 4 ಮಾಡ್ಕೊಂಡಾರ್ರಿ ಒಳಗ. ಆಯ್ತು. ಹಾಗಿದ್ರೆ ಇದು ಫಸ್ಟ್ ಗೆ ಚೌಕನ ನೀವು ಹೆಂಗ್ ಎನಿಸ್ತಿದ್ರಪ್ಪ ಅಂತ ನೋಡ್ಕೋರಿ. ಇಲ್ಲೊಂದ್ ಐತಿ, ಇದೊಂದ್ ಚೌಕ, ಇತ್ತಾಗ ಒಂದೈತಿ, ಇದೊಂದ್ ಚೌಕ, ಇಲ್ಲಿ ಒಂದೈತಿ, ಇದೊಂದ್ ಚೌಕ, ಇಲ್ಲಿ ಒಂದೈತಿ. ಒಟ್ಟಾರೆಯಾಗಿ 4 ಅದು ಟೋಟಲ್ ಒಂದು ದೊಡ್ಡದು. ಎಷ್ಟದು 5 ಚೌಕ ಅಂತ ಈ ರೀತಿ ಎಣಿಕೆ ಮಾಡ್ತಿದ್ದಾರೆ. ಇದು ರಿಯಲ್ ಲೈಫ್ ದಾಗ ಓಕೆ ರೀ, ಬಟ್ ಎಕ್ಸಾಮ್ ಹಾಲ್ದಾಗ ಕೂತಾಗ ಯೂಸ್ ಆಗಲ್ರಿ ಈ ಟ್ರಿಕ್. ಓಕೆ ರೀ, ಇಷ್ಟ 2, 3 ಇದ್ರ ಹಿಂಗ ಎನಿಸ್ತರಿ. ದೊಡ್ಡ ಇದ್ರೆ ಏನ್ ಮಾಡ್ತೀರಿ, ದೊಡ್ಡ ಮುಂದ್ ಅದಾವ, ಅದಕ್ಕಾಗಿ ಒಂದ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೋಬೇಕ್ರಿ. ಏನ್ ಟ್ರಿಕ್ಸ್ ಹಾಗಿದ್ರೆ ಇಲ್ಲಿ ನೋಡ್ಕೋರಿ. ಏನ್ ಟ್ರಿಕ್ಸ್ ಅಪ್ಪ ಅದಂದ್ರ ಇಲ್ಲಿ ನೋಡ್ಕೋರಿ. ಇದಕ್ಕ 1 ಅಂತ ಬರ್ಕೋರಿ, ಇದಕ್ಕೂ 1, 2 ಅಂತ ಬರ್ಕೋರಿ. 1, 2 ಎಷ್ಟ್ ನಂಬರ್ಸ್ ಅದ ಇಲ್ಲಿ ಚೌಕ 2 ಅದಾವ. ಇಲ್ಲಿ 1, 2 ಅಂತ ಬರ್ಕೋರಿ. ಆಯ್ತು. ಹಾಗಿದ್ರೆ ಇದಕ್ಕ ಇಂಟು ಮಾಡ್ರಿ. ಇಲ್ಲಿ ಬಂತಂದ್ರ ಇಂಟು 1 ಇಂಟು 1 ಅಂದ್ರ 1 ಆತ್ರಿ. ಇನ್ನ 2 ಇಂಟು 2 ಮಾಡ್ರಿ, 4 ಆತು. ಒಟ್ಟಾರೆಯಾಗಿ ಇರುವ ಚೌಕಗಳೆಷ್ಟು 5. ಕ್ಲಾರಿಟಿ ಬಂತು. ಓಕೆ, 5 ಚೌಕ ಅಂತ ಅದಾವ್ರಿ. ಓಕೆನಾ. ನೆಕ್ಸ್ಟ್ ಅದೇ ರೀತಿ ನೋಡ್ರಿ. ನೆಕ್ಸ್ಟ್ ನೋಡೋಣ್ರಿ. ಇದು ಇದರಲ್ಲಿ ಎಷ್ಟು ಬಾವಿಗಳು ಇವೆ ನೀವು ಕಂಡಿಡ್ರಿ ಅಂತ ಕೊಟ್ಟಿರ್ತಾರ. ಈಗ ಹಂಗ ಹೆಚ್ಚಿಗೆ ಮಾಡ್ಕೊತ ಹೋಗ್ತೀವ್ರಿ. ಒಂದಿದ್ದಾಗ ಈಸಿ ಆಗಿ ಫೈಂಡ್ ಔಟ್ ಮಾಡ್ಕೋಬಹುದು. ಸ್ವಲ್ಪ ಜಾಸ್ತಿ ಅದಂದ್ರ ಸ್ವಲ್ಪ ಹೆಚ್ಚಿಗೆ ಹಾಕೋತ ಹೋದ್ರ ಒಟ್ಟು ಎಣಸಕ್ಕಾಗಲ್ಲ. ಇಲ್ಲಿ ನೋಡ್ರಿ, ಇನ್ನೇಗ ಪಟಕಿನ 1 ನಿಮಿಷ ಒಳಗಡೆ ಎನಿಸ್ತಿದ್ರಿ. ಬಟ್ ಇವಾಗ ನೋಡ್ರಿ, ಇಲ್ಲಿ 1, 2, 3, 4, 5, 6, 7, 8, 9. ಇದೊಂದು ನೀವೇನ್ ಮಾಡ್ಬಿಡ್ತೀರಿ, 10 ಅದಾವ ಅಂತ ನೀವು ಅನ್ಕೋತೀರಿ. ಬಟ್ ಅಲ್ಲಿ ಎಷ್ಟಿರ್ತಾವ ಅದ್ರ ಜೊತೆಗೆ ಇಲ್ಲಿ ನೋಡ್ಕೋರಿ. ಇಲ್ಲಿ ಒಂದ್ ಚೌಕ ಆಗತ್ರಿ. ಓಕೆ, ವಾಪಸ್ ಇಲ್ಲಿ ಒಂದಾಗತ್ರಿ. ಓಕೆ ರೀ, ಇಲ್ಲಿ ಒಂದಾಗತ್ರಿ. ಮತ್ತ ಇಲ್ಲಿ ಒಂದಾಗತ್ರಿ. ಇಲ್ಲಿ ಹಿಂಗೆ ಈ ರೀತಿ ಜಾಸ್ತಿ ಬಂದಂದ್ರ ಚೌಕಗಳು ಕನ್ಫ್ಯೂಸ್ ಆಗತ್ತೆ. ನಾ ಆಲ್ರೆಡಿ ಒಂದ್ ಟ್ರಿಕ್ಸ್ ಏನ್ ಹೇಳಿದೆ, ಇಲ್ಲಿ ನೋಡ್ಕೋರಿ. ಒಂದು ಚೌಕ ಐತಿ, ಇದು 1, 2, 3 ಹಾಕ್ಯಾರ. ಓಕೆ, ಒಂದ್ ಸ್ವಲ್ಪ ಆಯತ್ಗತನ ಆಗಿರ್ತಾವ್ರಿ, ಅಡ್ಜಸ್ಟ್ ಮಾಡ್ಕೋರಿ. ನಂಬರ್ ಹಾಕೊಂತ ಹೇಳಿದ್ರಿ 1, 2, 3 ಸೇಮ್ 1, 2, 3. ಸ್ವಲ್ಪ ಮೇಲನ ಅಂತ ಸ್ವಲ್ಪ ಇದಾಗತ್ರಿ. ಇದಕ್ಕೆ ಇಂಟು ಮಾಡಿ. ಇಲ್ಲಿ ಐತ್ ನೋಡ್ರಿ, ಇದಕ್ಕೆ ಇಂಟು ಮಾಡ್ರಿ. 1 ಇಂಟು 1 ಎಷ್ಟ್ರಿ 1. 2 ಇಂಟು 2 ಪ್ಲಸ್ ಹಾಕೋರಿ 4. 3 ಇಂಟು 3 ಪ್ಲಸ್ 9. ಟೋಟಲ್ ಎಷ್ಟಾದವಪ್ಪ ಇಲ್ಲಿ? ಇದು ನೋಡ್ರಿ, 9 1 10, 10 4 14. ಟೋಟಲ್ 14. ಬೇಕಾದ್ರೆ ಎನಿಸ್ ನೋಡ್ರಿ, 14 ಇಲ್ಲಿ ಚೌಕಗಳು ಇರ್ತಾವ್ರಿ. ಕರೆಕ್ಟಾ? ಈ ರೀತಿ ಮಾಡ್ಕೋಬೇಕ್ರಿ. ಇನ್ನ ನೆಕ್ಸ್ಟ್ ರೀ, ಹಂಗ ಜಾಸ್ತಿ ಮಾಡ್ಕೋತ ಹೋಗುನು. ಓಕೆ, ಇದರಲ್ಲಿ ಎಷ್ಟದಾವ್ ಇಲ್ಲಿ ನೋಡ್ರಿ. ಇದು 1 ಇಂಟು 1 1 ರೀ. 2 ಇಂಟು 2 4. 3 ಇಂಟು 3 9. 4 ಇಂಟು 4 16. ಒಟ್ಟಾರೆಯಾಗಿ ಇರೋದಿಲ್ಲಿ 30 ಚೌಕ. ಆಯ್ತ. ನೆಕ್ಸ್ಟ್ ರೀ, ಇಲ್ಲಿ ಎಷ್ಟಿರ್ತಾವ ಇಲ್ಲಿ ನೋಡ್ರಿ. ಒಟ್ಟ ಇದು ಆಯತ್ ಐತ್ರಿ. ಆಯತ್ ಅಂದ್ರ ಇಲ್ಲಿ ಆಯತ್ ಒಳಗ ಚೌಕ್ ಬಂದವ್ರಿ. 1 2 3 ಸಾರಿ 1 2 3 4 5 6 7 8. ಇವು 8 ರೀ. ಇದು 1 9. ಇದು 1 10 ಚೌಕ ಅದಾವ್ರಿ. ಒಟ್ಟಾರೆಯಾಗಿರೋದ್ರಲ್ಲಿ 10 ಚೌಕಗಳು ರೀ. ಕೆಲವೊಂದು ಸಾರಿ ಟ್ರಿಕ್ಸ್ ಯೂಸ್ ಮಾಡಕ್ ಕನ್ಫ್ಯೂಸ್ ಆಯ್ತಂದ್ರೆ ಈ ರೀತಿ ಕೂಡ ಎಣ್ಸೊಂಡ ಹಾಕೋಬಹುದ್ರಿ. ಇನ್ನ ನೆಕ್ಸ್ಟ್ ರೀ, ಇಲ್ಲಿ ಎಷ್ಟದಾವ ಎನಸರುತ್ತೆ ಹೇಳ್ರಿ. ಇಲ್ಲಿ ಈ ರೀತಿ ಬಂದಾಗ್ರಿ, ಇದನ್ನ 1ನೇದ ಕೈ ಬಿಡ್ರಿ. ಇದು 1 1 2 ಹಾಕವ್ರಿ. ಇಲ್ಲಿ ಈ 2 ಅಂತ ಹಿಡ್ಕೋರಿ. ಇದನ್ನ ನೋಡ್ಕೋರಿ. ಇಲ್ಲಿಂತರ ಎಲ್ಲಿಗೆ ಇಲ್ಲಿ ನೋಡ್ರಿ, ಇದರಿಂತರ ಇದಕ್ಕರಿ. ಇದು 1 ರೀ. 2 1 2 ರೀ. ಇದು 3ರಿಂತರ ಇಲ್ಲಿಗ್ರಿ. ಅಂದ್ರ 3 2 6 ರೀ. ಇದು 4 3 12 ರೀ. ಟೋಟಲ್ 20 ಚೌಕಗಳು ರೀ. ನೆಕ್ಸ್ಟ್ ರೀ, ಇದ್ರಿ ಅವೆಲ್ಲ ಕೂಡ ಈಸಿ ಇದ್ರಿ. ಈ ರೀತಿ ಬಂದ್ರ ಹೆಂಗ್ ಮಾಡುದು? ಸೇಮ್ ರೀ, ಇನ್ನೇಗ ಯಾವ ರೀತಿ ಮಾಡಿದ್ರಾಗ ಇದಕ್ಕರಿ. ಓಕೆ ರೀ, 2 1 2 ರೀ. ಇದ್ರಿ 3 2 6
ಪ್ಲಸ್ ಇದು ಒಂದು ಚೌಕ ರೀ. ಇದು ಒಂದು ಒಟ್ಟಾರೆಯಾಗಿ 9 ಚೌಕಗಳು ರೀ. ನೆಕ್ಸ್ಟ್ ರೀ ಇವು ಈ ರೀತಿ ಚೌಕ್ ಬಂದಾಗ ಇಲ್ಲಿ ನಂಬರ್ಸ್ ಎಷ್ಟು ಕಾಲಮ್ ಅದ 2 ಅದಾವ್ರಿ. ಇಲ್ಲಿಂದ 2 ಬಿಟ್ಟು ಇಲ್ಲಿಗೆ ಹಾಕೋರಿ. 3 1 3 4 2 8 ಒಟ್ಟಾರೆಯಾಗಿ 11 ಚೌಕಗಳ ಬೇಕಾರೆ ಎನಿಸ್ ನೋಡ್ರಿ. 1 2 3 4 5 6 7 8 ರೀ. ಇವು 8. ಇನ್ನು ಇದೊಂದು ದೊಡ್ಡದಂದ್ರೆ ಬರಂಗಿಲ್ರಿ. ಓಕೆ 8 ಇದು ಒಂದು 9 ರೀ. ಸ್ವಲ್ಪ ಚೌಕಗತನ ಐತ್ರಿ. ಸ್ವಲ್ಪ ನಮ್ದು ವೇರಿಯೇಷನ್ ಐತ್ರಿ. ಇದು ಒಂದು 10 ರೀ. ಒಟ್ಟಾರೆಯಾಗಿ 11 ಚೌಕ ರೀ. ಓಕೆ ನೆಕ್ಸ್ಟ್ ರೀ ಇದ್ರೊಳಗ ನೋಡೋಣ್ರಿ ಎಷ್ಟದಾವತ್ತ ಟೋಟಲ್ ಆಗಿ. ಇದಿಂತ ಈ ರೀತಿ ಬಂದ್ರೆ ಈಸಿಯಾಗಿ ಕೂಡ ನಾವು ಪಾಯಿಂಟ್ ಔಟ್ ಅನ್ನ ಮಾಡ್ಬೋದ್ರಿ. ಸ್ವಲ್ಪ ಈ ಸೈಡ್ ತರ್ಸಂದು. ಓಕೆ ಇಲ್ಲಿ ನೋಡ್ರಿ ಇಲ್ಲಿ 1 2 3 4 ಇಲ್ಲಿ 4 ಬಾಕ್ಸ್ ಅದಾವ, ಇಲ್ಲಿ 4 ಬಾಕ್ಸ್ ಅದಾವ. ಇದನ್ನ ಇಂಟು ಅನ್ನ ಮಾಡ್ಕೋಬೋದ್ರಿ. ಕರೆಕ್ಟ್ ಬಾಕ್ಸ್ ಇದ್ದಾಗ ಇದಕ್ಕ ರೀ, ಇದಕ್ಕ ಮತ್ತ ಇದಕ್ಕೆ ಇದು ಕರೆಕ್ಟ್ ಬರತ್ರಿ. ಇವನ್ನ ಇಂಟು ಮಾಡ್ಕೊಂಡ ಹಚ್ಕೋರಿ. 2 2 4 ಓಕೆ ರೀ. 1 1 1 ಇನ್ನ ಅದೇ ರೀತಿ 3 3 9 4 4 16 ರೀ. ಓಕೆ ಇವಂತರೂ ಆಯ್ತ್ರಿ. ಇನ್ನ ಮುಖ್ಯವಾಗಿ ಇವು ಚೌಕಗಳು ರೀ. ಈ ರೀತಿ ಚೌಕ ಬಂದಾಗ ಪ್ರತಿ ಚೌಕದಾಗ 5 ಬಾಕ್ಸ್ಗಳು 5 ಚೌಕಗಳು ಇರ್ತಾವ್ರಿ. ಯಾವ ರೀತಿಯಪ್ಪ ಅಂದ್ರ ಆಲ್ರೆಡಿ ಫಸ್ಟ್ನೇದ್ ನೋಡಿದ್ರಿ. ಬೇರೆ ಈ ಚೌಕ ನೋಡ್ಕೋರಿ. ಚೌಕ ಐತಲ್ರಿ 1 2 3 4 ರೀ. ಇದು ಟೋಟಲ್ ಆಗಿ ಇರೋದು ಇನ್ನೊಂದ್ 5 ರೀ. 5 4 20 ರೀ. ಆ 20 ಇಲ್ಲಿ ಹಚ್ಚಿದ್ರಿ. ಟೋಟಲ್ ಇರುವ ಚೌಕಗಳು 50 ರೀ. ಓಕೆ ನೆಕ್ಸ್ಟ್ ಈ ರೀತಿ ಚೌಕ ಬಂದಾಗ ಇಲ್ಲಿ ತ್ರಿಭುಜಗಳು ಪ್ಲಸ್ ಚೌಕಗಳು ಎರಡು ಕೇಳಿದಾಗ ಕನ್ಫ್ಯೂಸ್ ಆಗತ್ರಿ. ಬಟ್ ಇಲ್ಲಿ ಚೌಕಗಳನ್ನ ಮಾತ್ರ ಕೇಳಿದಾಗ ಇದರಲ್ಲಿ ಇರೋದು ಚೌಕ ಒಂದೇ ರೀ. ನೆಕ್ಸ್ಟ್ ಈ ರೀತಿ ಚೌಕಗಳನ್ನ ಏನಾದ್ರು ಕೇಳಿದ್ರಂದ್ರ ಇಲ್ಲಿ ಯಾವುದೇ ರೀತಿಯ ಹಿಂಗ ಕ್ರಾಸ್ ಆಗಿದ್ದು ಏನು ಬಂದಿಲ್ರಿ. ಕ್ರಾಸ್ ಏನು ಬಂದಿಲ್ಲಪ್ಪ ಅಂದ್ರ 1 2 3 4 ರೀ. 4 ಚೌಕ ಹಾಕವ್ರಿ. ಕ್ರಾಸ್ ಏನ್ರ ಬಂದಿತ್ತಂದ್ರ ಪ್ರತಿ ಒಂದು ಚೌಕಕ್ಕ 5 ಚೌಕಗಳು ಹಾಕಿದ್ರಿ. ಇಲ್ಲಿ ನೋಡ್ಕೊರಿ. ಇದ್ರ 5 ಚೌಕ ಅದ್ರ 5 ಚೌಕ ಒಟ್ಟು ಟೋಟಲ್ ಆಗಿ ಜಾಸ್ತಿ ಚೌಕಗಳ ಹಾಕಿದ್ರಿ. ಓಕೆ ರೀ. ನೆಕ್ಸ್ಟ್ ಈ ರೀತಿ ಬಂದಾಗ ಯಾವ ರೀತಿ ಫೈಂಡ್ ಔಟ್ ಮಾಡುದ್ರಿ. ಇಲ್ಲಿ ಆಲ್ರೆಡಿ ನಾ ಏನ್ ಹೇಳಿದೆ ಅದೇ ರೀ. ಇಲ್ಲಿ ನೋಡ್ರಿ ಇದು ಒಂದು ಚೌಕ ರೀ. ಇದು ಒಂದು ಚೌಕ ಒಂದ್ರಿ. ಪ್ರತಿ ಚೌಕಕ್ಕೂ ಹಿಂಗ ಕ್ರಾಸ್ ಇದು ಆಗೈತಲ್ಲ ಅದರಲ್ಲಿ 5 ಚೌಕಗಳು ಇರ್ತಾವ. ಒಟ್ಟಾರೆಯಾಗಿರೋ ಚೌಕಗಳು 16. ಓಕೆ ರೀ. ನೆಕ್ಸ್ಟ್ ಈ ರೀತಿ ಬಂದಾಗ ಯಾವ ರೀತಿ ಫೈಂಡ್ ಔಟ್ ನಾ ಆಲ್ರೆಡಿ ಹೇಳಿದೆ. ಪ್ರತಿ ಚೌಕಕ್ಕ 5 ಬರ್ತಾ ಇದೆ. ಆ ರೀತಿ ಲೆಕ್ಕ ಹಾಕ್ರಿ. 1 2 3 4 4 5 20 ರೀ. ಈ ರೀತಿ ಈಸಿಯಾಗಿ ನೀವು ಪಾಯಿಂಟ್ ಔಟ್ ಅನ್ನ ಮಾಡ್ಬೋದ್ರಿ. ಆಯ್ತು. ಇನ್ನ ಅದೇ ರೀತಿ ಇನ್ನ ಈ ರೀತಿ ಚೌಕ ಬಂದಾಗ ಯಾವ ರೀತಿ ಪಾಯಿಂಟ್ ಔಟ್ ಅನ್ನ ಮಾಡುದ್ರಿ. ಮೊದಲಿಗೆ ಎಷ್ಟದಾವ ಅಂತ ನೋಡ್ಕೋಬೇಕ್ರಿ. ಇಲ್ಲಿ ಇಲ್ಲಿ ನೋಡ್ರಿ ಪೂರ್ತಿ ಚೌಕ ಇದ್ದಿದ್ದು ಎಷ್ಟದ ನೋಡ್ಕೋರಿ. ಇದೊಂದು ಪೂರ್ತಿ ಚೌಕ ಐತ್ರಿ ಲಾಸ್ಟ್ನೇದ. ಹಾಗಿದ್ರೆ ಎಷ್ಟು ಚೌಕ ಇಲ್ಲಿ 5 ರೀ. ಓಕೆ ಒಳಗಿಂದು ಒಂದು ಪೂರ್ತಿ ಚೌಕ ಐತ್ರಿ. ಹಾಗಿದ್ರೆ ಇವು ಎಷ್ಟದು ಇವು 5 ರೀ. ಇನ್ನ ಹೊಳಗಿಂದ್ರಾಗ ಪೂರ್ತಿ ಚೌಕ ಐತಿ. ಇಲ್ಲಿ ಇನ್ನೊಂದ್ರಾಗ ಇಲ್ಲಿ ನೋಡ್ರಿ. ಇನ್ನ ಅದೇ ರೀತಿ ಈ ಚೌಕ ಆಲ್ರೆಡಿ ಬಂದತ್ರಿ. ಇನ್ನು ಇದ್ರೋಗ್ರಿ. ಇದ್ರೊಳಗ ಈಗ ಆಲ್ರೆಡಿ ಒಂದ್ ಬಂದಿದ್ದು ಇಲ್ಲಿ 4 ಚೌಕಗಳು ರೀ. ಇಲ್ಲಿ 4 ಬರ್ತಾವ. ಇಲ್ಲಿ ಮೇಲಿನ ಕೂಡ 4 ಬರ್ತಾವ್ರಿ. ಒಟ್ಟಾರೆಯಾಗಿ 18 ಚೌಕಗಳು ಇರ್ತಾವ್ರಿ. ನೆಕ್ಸ್ಟ್ ರೀ ಈ ರೀತಿ ಬಂದಾಗ ಸ್ವಲ್ಪ ಚೌಕಗಳು ಎಸಿ ಆಗ್ಯಾವ್ರಿ. ಸ್ವಲ್ಪ ಇದು ಸ್ಪೀಡ್ದಾಗ ಬರ್ಕೊಳಗ ಆ ರೀತಿ ಆಗಿರ್ತಾವ್ರಿ. ಬಟ್ ನಿಮ್ದು ಎಕ್ಸಾಮ್ದಾಗ ಕರೆಕ್ಟ್ ಮೆಜರ್ಮೆಂಟ್ ಕೊಟ್ಟ ಅವ್ರು ಹಾಕಿರ್ತಾರ್ರಿ. ಈ ರೀತಿ ಚೌಕಗಳು ಬಂದಾಗ ಇಲ್ಲಿ ನೋಡ್ಕೋರಿ ಕಂಪ್ಲೀಟ್ ಚೌಕ ಇರೋದು ಇಲ್ಲಿ ಹೊರಗಿಂದ ಒಂದ್ ಐತ್ರಿ. ಓಕೆ ರೀ. ಒಳಗಿಂದಾಗ ಇಲ್ಲಿ ಒಂದ್ ಐತ್ರಿ. ಮತ್ತೆ ಇಲ್ಲಿ ಒಂದ್ ಐತ್ರಿ. ಒಟ್ಟ ಕಂಪ್ಲೀಟ್ ಇರೋದು 3 ಚೌಕಗಳು ಕಂಪ್ಲೀಟ್ ಅದಾರ ಅಂದ್ರೆ 5 ಇದ್ದಿದ್ರು. ಇನ್ನ ಇಲ್ಲೊಂದ್ ಏನ್ ಬಂದತ್ತಲ್ರಿ ಇದು ಒಂದು. ಇನ್ನ ಇದ್ರ ಒಳಗೆ ಇನ್ನೊಂದ್ ಬಂದತ್ ನೋಡ್ರಿ. ಇವೆರಡು ಟೋಟಲ್ ಆಗಿ 5 5 5 ಪ್ಲಸ್ 2 17 ಚೌಕಗಳು ಆದವ್ರಿ. ಓಕೆ ರೀ. ಒಟ್ಟಾರೆಯಾಗಿ ಇವತ್ತಿನ ಚೌಕದಲ್ಲಿ ಏನೇನೆಲ್ಲ ಬರ್ತಾವ ಯಾವ ರೀತಿ ಪ್ರಶ್ನೆಗಳು ಬರ್ತಾವ ಅಂತ ನೋಡ್ಕೊಂಡ್ರಿ. ನಿಮ್ಗೂ ಕೂಡ ಒಂದು ಹೋಮ್ ವರ್ಕ್ ಅನ್ನೋ ರೀತಿ ಒಂದು ಹೈಕ್ ಕೊಡ್ತೀವ್ರಿ. ಇಲ್ಲಿ ನೀವು ಇದರಲ್ಲಿ ಎಷ್ಟು ಚೌಕಗಳು ಇರುತ್ತಾವ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಒಟ್ಟು ಚೌಕನ ರೀ ಯಾವುದೇ ರೀತಿ ಆಯ್ತಲ್ಲ ಸ್ವಲ್ಪ ಕ್ರಾಸ್ ಆಗೈತ್ರಿ. ಸೊ ಅದಕ್ಕಾಗಿ ಆ ರೀತಿ ಮಾಡಿದ್ರಿ. ಓಕೆ ರೀ. ಇದೊಂದು ಬಿಡಿಸ್ರಿ. ಇನ್ನ ಅದೇ ರೀತಿ ರೀ ಇದರಲ್ಲಿ ಎಷ್ಟದ ಅಂತ ಬಿಡಿಸ್ರಿ. ಸ್ವಲ್ಪ ಸರಿಯಾಗಿ ಆಗತ್ತಿಲ್ಲ. ನೆಕ್ಸ್ಟ್ ರೀ
ಓಕೆ ರೀ, ಚೌಕ ತಗೊಂಡೇನ್ರಿ ಈಗ. ಓಕೆ ರೀ. ಚೌಕಕ್ಕ ಮತ್ತೆ ಗೆರೆ ರೀ ಅಡ್ಡ. ಈ ರೀತಿ ಗೆರೆ ಇದ್ರಿ. ಈ ರೀತಿ ಬರುತ್ತೆ. ಸೊ ಅದಕ್ಕೆ ಕರೆಕ್ಟ್ ಆಗಲ್ರಿ. ಈ ರೀತಿ ಬಂದ್ರೆ ಎಷ್ಟು ಚೌಕ ಇರ್ತಾವ ತಿನ್ನಗಿನ ಪ್ರಶ್ನೆ ರೀ ಇದು. ಮತ್ತೆ ಹೊಸ ಪ್ರಶ್ನೆ ನೋಡ್ಕೋರಿ. ಈ ರೀತಿ ಇದ್ದಾಗ ಎಷ್ಟು ಬರ್ತಾವ ನೋಡ್ರಿ. ಒಂದ್ 5-6 ನೀವ ತಗೊಂಡ ಆನ್ಸರ್ ಅನ್ನ ಕಮೆಂಟ್ ಮೂಲಕ ತಿಳಿಸ್ರಿ. ಎಷ್ಟು ಕರೆಕ್ಟ್ ಆಗ್ಯಾವ. ಈ ಕ್ಲಾಸಲ್ಲಿ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ. ಸ್ನೇಹಿತರೆ, ಇದೇ ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ ವಿಡಿಯೋ ಏನಾದ್ರು ಬೇಕಾಗಿತ್ತಪ್ಪ ಜೈ ಹಿಂದ್ ಅಂತ ಕಮೆಂಟ್ ಹಾಕ್ರಿ. ನಾವು ಕಂಟಿನ್ಯೂ ಆಗಿ ಕ್ಲಾಸ್ ಅನ್ನ ರೀಸನಿಂಗ್ ಅನ್ನ ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ತೀವಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದೆ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.